ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಾಗ STS ನಂಬರ್ ಕೇಳುತ್ತದೆ. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ವಿಡಿಯೋ ಇದೆ. ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೋ ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್, ಫೇಸ್ ಗ್ರೂಪ್ನಲ್ಲಿ ಕೂಡ ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಅರ್ಧದಲ್ಲಿ ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನೀವು ಲೇಬರ್ ಕಾರ್ಡ್ಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಾಗ STS ನಂಬರ್ ಹೇಗೆ ಪಡೆದುಕೊಳ್ಳೋದು ಎಂಬುದರ ಬಗ್ಗೆ ವಿಡಿಯೋ ಇದೆ. ಫ್ರೆಂಡ್ಸ್, ಮೊದಲು ನೀವು ಗೂಗಲ್ ಕ್ರೋಮ್ನಲ್ಲಿ ಹೋಗಬೇಕು. ಗೂಗಲ್ ಕ್ರೋಮ್ನಲ್ಲಿ ನೀವು STS ನಂಬರ್ ಫೈಂಡ್ ಅಂತ ಟೈಪ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಒಂದು ಹೊಸ ಡ್ಯಾಶ್ ಬೋರ್ಡ್ ಬರುತ್ತದೆ ಫ್ರೆಂಡ್ಸ್. ಮೊದಲನೇ ಮೈ STS ID ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇಲ್ಲಿ ಶಿಕ್ಷಣ ಕಿರಣ ಅಂತ ಒಂದು ಹೊಸ ವೆಬ್ಸೈಟ್ ಓಪನ್ ಆಗುತ್ತದೆ. ಇಲ್ಲಿಂದ ನೀವು ನಿಮ್ಮ STS IDಯನ್ನು ಕಳೆದು ಹೋದರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದರೆ ಇಲ್ಲಿ ನೀವು ಐಡಿಯನ್ನು ಪಡೆದುಕೊಂಡು ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು. ಮೊದಲು ನಿಮ್ಮ ಡಿಸ್ಟಿಕನ್ನು ಚಾಯ್ಸ್ ಮಾಡ್ಕೋಬೇಕು. ಈಗ ನಮ್ಮ ಡಿಸ್ಟಿಕ್ ಎಕ್ಸಾಂಪಲ್ ಆಗಿ ಬೀದರ್ ಇದೆ ಫ್ರೆಂಡ್ಸ್. ನಂತರ ಬ್ಲಾಕ್ ಯಾವುದಿದೆ ನಿಮ್ಮದು ಅದು ಚಾಯ್ಸ್ ಮಾಡ್ಕೋಬೇಕು, ಬೀದರ್. ನಂತರ ನಿಮ್ಮ ಸ್ಕೂಲು ಯಾವ ಒಂದು ಕ್ಲಸ್ಟರ್ದಲ್ಲಿ ಬರುತ್ತದೆ ಅದನ್ನು ಚಾಯ್ಸ್ ಮಾಡಿಕೊಳ್ಳಿ. ಈ ಥರ. ನಂತರ ಸ್ಕೂಲ್ ನೇಮ್, ಯಾವ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲ್ ಇದೆ, ಅದನ್ನು ಇಲ್ಲಿ ಟೈಪ್ ಮಾಡಿಕೊಳ್ಳಿ. ನಂತರ ಮಾರ್ಕ್ಸ್ ಕಾರ್ಡಿನಲ್ಲಿ ಮತ್ತು ಅಡ್ಮಿಷನ್ ಮಾಡುವಾಗ ವಿದ್ಯಾರ್ಥಿಯ ಹೆಸರು ಏನಿದೆ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಹಾಗೇನೇ ಟೈಪ್ ಮಾಡಿಕೊಳ್ಳಬೇಕು. ನಂತರ ಅವ್ರದ್ದು ಡೇಟ್ ಆಫ್ ಬರ್ತ್ ಏನಿದೆ ಇಲ್ಲಿ ನೀವು ಆ ಡೇಟ್ ಆಫ್ ಬರ್ತ್ ಕೂಡ ಆ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಮತ್ತು ಸ್ಕೂಲ್ ಅಡ್ಮಿಷನ್ ಪ್ರಕಾರ ಹಾಕಿಕೊಳ್ಳಬೇಕು. ನಂತರ ಇಲ್ಲಿ ಬಾಯ್ಸ್ ಇದೆ, ಗರ್ಲ್ಸ್ ಇದೆ ನೋಡಿಕೊಂಡು ಅದರ ಮೇಲೆ ನೀವು ಕ್ಲಿಕ್ ಮಾಡಬಹುದು. ನಂತರ ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಮಾಡಿದಾಗ ನಿಮ್ಮ ಕೆಳಗಡೆ ನಿಮ್ಮ STS ID, ಸ್ಟೂಡೆಂಟ್ ನೇಮ್ ಕೂಡ ಇಲ್ಲಿ ಬರುತ್ತದೆ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಜೈ ಹಿಂದ್.